ಹಾಯ್. ಯಾಕೆ ಇತ್ತೀಚಿನ ದಿನಗಳಲ್ಲಿ ಮನಸ್ಸಿಗೆ ನೆಮ್ಮದಿಯೇ ಸಿಗುತ್ತಿಲ್ಲ? ಎಲ್ಲರನ್ನು ಖುಷಿಪಡಿಸುವ ಪ್ರಯತ್ನದಲ್ಲಿ ನಾವು ನಮ್ಮ ಮನಸ್ಸಿನ ಆಸೆಯನ್ನೇ ಮರೆತು ಬಿಟ್ಟಿದ್ದೇವೆ. ಮೊಬೈಲ್ನಲ್ಲಿ ಸಾವಿರಾರು ಸ್ನೇಹಿತರು ಇದ್ದರೂ ಕಣ್ಣೀರು ಬಂದಾಗ ಹೆಗಲಾಗಿ ನಿಲ್ಲುವ ನಿಜವಾದ ಒಬ್ಬ ವ್ಯಕ್ತಿಯೂ ಇಲ್ಲ. ಹಣ ಸಂಪಾದಿಸುವ ಓಟದಲ್ಲಿ ಮನೆಯವರ ಜೊತೆ 2 ನಿಮಿಷ ನಗುವ ಸಮಯವನ್ನು ಕಳೆದುಕೊಂಡಿದ್ದೇವೆ. ಇತರರ ಜೀವನದ ಜೊತೆ ನಮ್ಮ ಜೀವನವನ್ನು ಹೋಲಿಕೆ ಮಾಡುತ್ತಾ ದೇವರು ನಮಗೆ ಕೊಟ್ಟ ಆಶೀರ್ವಾದಗಳನ್ನು ಕಾಣದೆ ಹೋಗುತ್ತಿದ್ದೇವೆ. ಕ್ಷಣಿಕ ಸಂತೋಷದ ಕಾರಣದಿಂದ ವರ್ಷಗಳ ಕಾಲ ಕಟ್ಟಿದ ನಮ್ಮ ಸಂಬಂಧಗಳನ್ನು ನಮ್ಮ ಕೈಯಿಂದಲೇ ಒಡೆದು ಹಾಕುತ್ತಿದ್ದೇವೆ. ನಾಳೆಯಿಂದ ಚೆನ್ನಾಗಿ ಬದುಕೋಣ ಎಂದು ಹೇಳುತ್ತಾ ಇಂದು ಬದುಕಬೇಕಾದ ಸುಂದರ ಕ್ಷಣಗಳನ್ನು ವ್ಯರ್ಥ ಮಾಡಿಕೊಳ್ಳುತ್ತಿದ್ದೇವೆ. ದೇವರನ್ನು ನೆನೆಸುವುದು ಕಷ್ಟ ಬಂದಾಗ ಮಾತ್ರ, ಸುಖದಲ್ಲಿ ಅವರನ್ನು ನೆನಪಿಸುವುದನ್ನೇ ಮರೆತಿದ್ದೇವೆ. ಮನಸ್ಸಿನ ನೋವನ್ನು ಯಾರೊಂದಿಗೂ ಹಂಚಿಕೊಳ್ಳದೆ ನಗುವಿನ ಮುಖವಾಡ ಹಾಕಿಕೊಂಡೇ ಪ್ರತಿದಿನ ಬದುಕುತ್ತಿದ್ದೇವೆ. ನೆನಪಿರಲಿ, ಜೀವನ ಎಷ್ಟು ವರ್ಷ ಬದುಕಿದ್ದೇವೆ ಅನ್ನುವುದು ಮುಖ್ಯವಲ್ಲ, ಆ ವರ್ಷದಲ್ಲಿ ಎಷ್ಟು ಪ್ರೀತಿಯನ್ನು ಹಂಚಿದ್ದೇವೆ, ಎಷ್ಟು ಜನರ ಮುಖದಲ್ಲಿ ನಗುವನ್ನು ತರಿಸಿದ್ದೇವೆ, ಎಷ್ಟು ಒಳ್ಳೆಯ ಕೆಲಸಗಳನ್ನು ಮಾಡಿದ್ದೇವೆ ಎನ್ನುವುದೇ ನಮ್ಮ ಬದುಕಿನ ನಿಜವಾದ ಮೌಲ್ಯ. ಕೊನೆಯಲ್ಲಿ ನಮ್ಮ ಜೊತೆ ಬರುವುದು ಹಣ, ಆಸ್ತಿ, ಹೆಸರು ಯಾವುದೂ ಅಲ್ಲ. ನಾವು ಕೊಟ್ಟ ಪ್ರೀತಿ, ನಾವು ಮಾಡಿದ ಒಳ್ಳೆಯ ಕೆಲಸಗಳು ಮತ್ತು ಜನರ ಹೃದಯದಲ್ಲಿ ನಮ್ಮ ಬಗ್ಗೆ ಇರುವ ಸುಂದರ ನೆನಪುಗಳು ಮಾತ್ರ. ಜೀವನವನ್ನು ಓಟವನ್ನಾಗಿಸದೆ ಒಂದು ಸುಂದರ ಪ್ರಯಾಣವನ್ನಾಗಿ ಬದುಕೋಣ. ಏನಂತೀರಾ? ಖುಷಿಯಾಗಿರಿ.